ಒಂದು ಹಳೆಯ ಹಳ್ಳಿಯ ಮಧ್ಯದಲ್ಲಿ ಬೃಹತ್ ಪೀಪಲ್ ಮರವಿತ್ತು. ನೂರಾರು ವರ್ಷಗಳಿಂದ ಅದು ಅಲ್ಲಿ ನಿಂತು ಕಾಲದ ಸಾಗಣೆಯನ್ನು ನೋಡುತ್ತಿದ್ದ ಮರ. ಜನರು ಇದನ್ನು ಬುದ್ಧಿವಂತ ಮರ ಎಂದೂ ಕರೆಯುತ್ತಿದ್ದರು. ಅದರ ನೆರಳು, ಹಸಿರು ಎಲೆಗಳು ಮತ್ತು ಸುಮ್ಮನೆ ಜಪಿಸುತ್ತಿರುವಂತಿರುವ ಗಾಳಿಯ ಶಬ್ದ ಎಲ್ಲರ ಮನವನ್ನು ಶಾಂತಪಡಿಸುತ್ತಿತ್ತು. ಪ್ರತಿ ಸಂಜೆ ಮಕ್ಕಳು ಆಟವಾಡಲು, ಹಿರಿಯರು ವಿಶ್ರಾಂತಿಗೆ, ಗಾಯಕರು ಹಾಡುಗಳಿಗೆ, ಕತೆಗಾರರು ಕತೆಗಳಿಗೆ, ಆಲ್ ಅಂಡರ್ ದಟ್ ಒನ್ ಟ್ರೀ. ಯಾರಿಗಾದರೂ ದುಃಖವಾದರೂ ಸಂತೋಷವಾದರೂ ಅವರ ಪಯಣ ಮರದ ಬಳಿ ತಾನಾಗಿಯೇ ಹೋಗುತ್ತಿದ್ದುದು. ಮರವು ಹಳ್ಳಿ ಜೀವನದ. ಒಂದು ದಿನ ನಗರದಿಂದ ಒಬ್ಬ ಶ್ರೀಮಂತ ವ್ಯಾಪಾರಿ ಹಳ್ಳಿಗೆ ಬಂದ. ಅವನು ಮರವನ್ನು ನೋಡಿ ತಕ್ಷಣ ಬುದ್ಧಿ ಹಂಚಿದಂತೆ ಹೇಳಿದ, ಇಷ್ಟು ದೊಡ್ಡ ಜಾಗದಲ್ಲಿ ಏನು ಉಪಯೋಗ? ಇದನ್ನು ಕಡಿದು ಅಂಗಡಿ ಕಟ್ಟಿದರೆ ಎಷ್ಟೋ ಲಾಭವಾಗುತ್ತದೆ. ಹಳ್ಳಿ ಜನರು ಕೇಳಿ ಬೆರಗಾದರು. ಅವರ ಕಣ್ಣಲ್ಲಿ ನೋವು ಇತ್ತು. ಈ ಮರ ನಮ್ಮ ನೆನಪು. ನಮ್ಮ ಹಿರಿಯರು ಇದರ ನೆರಳಿನಲ್ಲಿ ಮಲಗಿದ್ದರು. ನಾವು ಇಲ್ಲಿ ಬೆಳೆದಿದ್ದೇವೆ. ಇದನ್ನು ಕಡಿಯುವುದು ನಮ್ಮ ಸ್ಮೃತಿಯನ್ನು ಕಡಿಯುವಂತಹದ್ದು. ಆ ವ್ಯಾಪಾರಿ ನಗುತ್ತಾ ಹೇಳಿದರು, ಮರದಿಂದ ನಿಮಗೆ ಏನೂ ಲಾಭ? ನೆನಪುಗಳಿಂದ ದುಡಿಮೆಯೈತೆ. ನಿಮ್ಮ ಮುಂದಿನ ತಲೆಮಾರಿಗೆ ಹಣ ಬೇಕು, ನೆನಪು ಅಲ್ಲ. ಜನರು ಸುಮ್ಮನಾದರು. ಆದರೆ ಅವರ ಕಣ್ಣುಗಳಲ್ಲಿ ನಿರ್ಣಯವಿತ್ತು, ಮರವನ್ನು ಕಡಿಯೋಕೆ ಬಿಡಲ್ಲ. ಆ ರಾತ್ರಿ ಹಳ್ಳಿಗೆ ಭಾರೀ ಮಳೆ ಮತ್ತು ಗಾಳಿ. ಚಂಡಮಾರುತ ಹಳ್ಳಿ ಮೇಲೆ ಬೀಳಿತು. ಕೆಲ ಮನೆಗಳು ಹಾನಿಯಾದವು. ಮರಗಳು ಬಿದ್ದವು. ಆದರೆ ಪೀಪಲ್ ಮರ ಉರಿಯುತ್ತಾ ಬಗ್ಗದೆ ನಿಂತಿತು. ಅದರ ಬಡಿತದ ಜಡಿಯು ಹಳ್ಳಿಯ ಅನೇಕ ಮನೆಗಳಿಗೆ ಆಶ್ರಯವಾಯಿತು. ಜನರು ಮರದ ಬಳಿಗೆ ಓಡಿದರು. ಅದು ಸುರಕ್ಷೆಯ ನೆಲೆ. ಬೆಳಗಿನ ವೇಳೆ ಗಾಳಿಯೂ ನಿಂತಿತ್ತು. ಹಳ್ಳಿಗರು ಹೊರಬಂದಾಗ ಕಂಡ ದೃಶ್ಯ, ಮರವು ಮನೆಗಳನ್ನು ರಕ್ಷಿಸಿತ್ತು. ಬೆಂಗಾವಲಿನಂತೆ ನಿಂತಿತ್ತು. ಆ ನಗರ ವ್ಯಾಪಾರಿಗೂ ಅವನ ತಪ್ಪು ಬಗೆಯ ಮನಸ್ಸಿಗೆ ಅರ್ಥವಾಯಿತು. ಅವನು ಮರದ ಬಳಿ ಬಂದು ತಲೆಯುಣಿಸಿದ್ದ. ಈ ಮರ ಚಿನ್ನಕ್ಕಿಂತ ಬೆಲೆಮತಿಯಾದದ್ದು ಎಂದು ಅಂಗೀಕರಿಸಿದರು. ಅಂದು ಹಳ್ಳಿಗೆ ಹೊಸ ಪಾಠ ಕಲಿತಿತು. ಸರ್ವಸ್ವ ಹಣವಲ್ಲ, ಜೀವನದಲ್ಲಿ ಕೆಲವು ಮೌಲ್ಯಗಳು ನಾಣ್ಯದ ಅಳತೆಗೆ ಬಾರದವು. ಪ್ರಕೃತಿಯ ಪ್ರೀತಿ, ನೆನಪುಗಳ ಶಕ್ತಿ, ಸಮುದಾಯದ ಬಾಂಧವ್ಯ, ಇವು ಶಾಶ್ವತವಾದವು.